ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ಮಾಹಿತಿಗಳನ್ನ ಕಳೆದ ಒಂದು ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಬಹಳಷ್ಟು ಜನ ತೋರಿಸ್ತೀನಿ ಒಂದು ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದಂತ ಸಂಸ್ಥೆಯನ್ನು ಕಬ್ಜಾ ಮಾಡಿ ನೋಡಿ. ಬಸವನಗೌಡರ ಪುತ್ರ ವ್ಯಾಮೋಹದಿಂದ ಸಂಜಯ್ ಪಾಟೀಲ್ ಕನಮಡಿ ಎಂಬ ಭಾಜಪ ಹಾಗೂ ಸಂಘದ ಕಾರ್ಯಕರ್ತ ಹಾಗೂ ಪಂಚಮಶಾಲಿ ಸಮಾಜದ ನಾಯಕರನ್ನ ಹೇಗೆ ಬಲಿ ಕೊಟ್ಟರು ನೋಡಿ. ಇವರ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ವಿರುದ್ಧವಾಗಿ ಇವರು ಸುಪುತ್ರನ ನಿಲ್ಲಿಸಿ ಭಾಜಪ ಕಾರ್ಯಕರ್ತರಿಗೆ ಗೌರವ ಕೊಡಲಿಲ್ಲ, ಸಂಘ ಪರಿವಾರದವರು ಗೌರವ ಕೊಡಲಿಲ್ಲ. ಅವ್ರ ವಿರುದ್ಧ ತನ್ನ ಮಗನನ್ನ ಬಂಡಾಯ ನಿಲ್ಲಿಸಿ ಇಡೀ ಸ್ವಂತ ಮನೆ ಇಲ್ಲ ಹೇಳಿದ್ರೆ ನಿರ್ದೇಶಕನಾಗ ಆರಿಸಿ ತಂದ್ರು. ಇದು ಅಲ್ಲಿ ಯಾರು ಕಳಿಸಿರುತ್ತೆ ಹೇಳೋದು ಬೇಡ ನೋಡಿ. ಬಹಳಷ್ಟು ಜನ ವಾಟ್ಸಪ್ ಮೆಸೇಜ್ ಬರ್ತದ, ಇವ್ರು ಹೆಂಗಿದ್ರು ಏನು ಎಲ್ಲ ಮಾಹಿತಿ ಬರ್ತಾ ಇದಾವೆ. ಏನು ಅದು ಹೋಗ್ತಾರೆ. ನಿಮಗೆ ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ. ಗ್ರೂಪಿಗೆ ಹಾಕ್ತೀನಿ. ಇತಿಹಾಸ ಇದೆ ನಮ್ಮ ಬಿಜಾಪುರದ ಭಾರತೀಯ ಜನತಾ ಯಾವ ರೀತಿ ಬಸ್ ಕಂಡಕ್ಟರ್ ಆಗಿ ಇವರು ಟಿಕೆಟ್ ಹರಿದ್ರು, ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ರು, ಜೀಪ್ ಓಡಿಸಿದ್ರು, ಎಲ್ಲವೂ ಗೊತ್ತಿದೆ ಮಾಹಿತಿ. ಆದ್ರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಹಿರಿಯ ನಾಯಕ, ಮೇರು ನಾಯಕ, ಅವ್ರ ಬಗ್ಗೆ ಏನ್ ಹೇಳಿದಾರೆ ಇವರು? ವಯಸ್ಸಾಗಿದೆ, ಅವರು ಬಹಳ ಜನ ಮೊಮ್ಮಕ್ಕಳು ಆಡ್ಸಂತ 100 ವರ್ಷ ಬದುಕಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನುಕಂಪ ಗಿಡ್ಸನಕ್ಕೆ ಈ ರೀತಿ ಮಾತಾಡ್ತಾರ ಅಂತ ಹೇಳ್ತಾರಲ್ಲ. ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿರ್ತೀರಿ, ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸವರ್ತ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು, ಇದು ಒಳ್ಳೇದಲ್ಲ. ಯಾವ ನೈತಿಕ ಹಾಕಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಕ್ಕೆ? ವಿಜೇಂದ್ರ ಪಾರ್ಟಿ ಕಟ್ಟಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ? ಆಯ್ತು, ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸಿನ ವೈಫಲ್ಯಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು, ಗರ್ಭಿಣಿಯರ ಸಾವಿರ್ಬೋದು, ವರ್ಗಾವಣೆಯಲ್ಲಿ ಅಗದೊರಡೆ ನಡೀತಾ ಇದೆ, ಭ್ರಷ್ಟಾಚಾರ, SC/ST ಪರಿಶಿಷ್ಟ ಜಾತಿ ಪಂಗಡ ಹಣವನ್ನು ಡೈವರ್ಟ್ ಮಾಡಿದ್ರು. ದಿವಸ 10 ಹೋರಾಟ ಮಾಡಬಹುದು. ಕಾಂಗ್ರೆಸ್ ಅಷ್ಟು ವೈಫಲ್ಯ ಆಗಿದೆ, ಕಾಂಗ್ರೆಸ್ ಸತ್ತೋಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದ್ರ ಬದಲಾಗಿ ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು. ಒಂದು ಸಾರಿ ಇವರಿಗೆ ಯಾರು ಮಾತಾಡ್ತಾರೆ ಅಗ್ರವಾಗಿ, ಇಂಥವ್ರನ್ನ ನಮ್ಮ ಹೈಕಮಾಂಡ್ ರಾಷ್ಟ್ರೀಯ ನಾಯಕರು ಕಳೆದ 3 ಲಕ್ಷದಿಂದ 16 ಬಾರಿ ಹೋಗಿ ನಾವು ಭೇಟಿ ಮಾಡ್ತೀವಿ ಅಂದ್ರು. ಇದುವರೆಗೂ ಸಮಯ ಕೊಡದೆ ಬಂದ ದಾರಿಗೆ ಸುಂಕ ಇಲ್ಲ. ದಂಡಯಾತ್ರೆ, ದಂಡಪಿಂಡಗಳು ನಿನ್ನೆ ವಾಪಸ್ ಬಂದಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು, ಸಂಘ ಪರಿವಾರದವರು ಎಲ್ಲ ಮಾಹಿತಿ ಇದೆ. ಇವ್ರು ಯಾರ್ಯಾರು ಏನ್ ಮಾಡ್ತಾರೆ, ಇವರು ಪರಿವಾರ ಸಂಘ ಇಷ್ಟೇ. ಇನ್ನೊಬ್ರು ಹೇಳಿದ್ದಾರೆ ಪುಣ್ಯಾತ್ಮರು, ಲೋಕಸಭೆ ಅವರು ಧರ್ಮಪತ್ನಿ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ರಾಜ್ಯದ ಅಧ್ಯಕ್ಷರ ಕಾರಣ ಅಲ್ಲ, ಅವರ ಸ್ವಯಂಕೃತ ಅಪರಾಧ. ಯಡಿಯೂರಪ್ಪನ ಯಾವ ರೀತಿ ಅವರಿಗೆ ಸಹಾಯ ಮಾಡಿದ್ರು, ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಮಾಡಿಕೊಂಡ್ರು. ದಾವಣಗೆರೆಯಲ್ಲಿ ಸಂಸ್ಥೆಗಳು ಕಟ್ಟಿದ್ರು. ಇವರವೆಲ್ಲ ಹಣೆ ಬರ ನಮ್ಮ ಹತ್ರ ಹಿಸ್ಟ್ರಿ ಇದೆ. 10ನೇ ತಾರೀಕು ಸಿಹಿ ಸುದ್ದಿ, 12ನೇ ತಾರೀಕು 10 ನಾವು ಹೇಳ್ತಿದ್ವಿ ರಾಜ್ಯದ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿತಾರೆ. ಅದೇ ಸಿಹಿ ಸುದ್ದಿ ಮತ್ತೊಮ್ಮೆ ಯತ್ನಾಳ್ಗೆ ಹೇಳ್ತೀನಿ, ಭ್ರಷ್ಟರ ತಡೆದಿರ್ತಲ್ಲ, ಎಷ್ಟು 1000 ಕೋಟಿ ನಿಮ್ಮ ಸಕ್ಕರೆ ಕಂಪನಿ ಬಾಳುತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಎಷ್ಟಕ್ಕೆ ಮಾಡ್ಕೊಂಡ್ರಿ ಗೊತ್ತಿಲ್ವಾ? ನಿಮ್ಮ ಹಗರಣಗಳ ಇದೇ ರೀತಿ ಮಾತಾಡಿದ್ರೆ ಎಳೆಯಾಗಿ ಬಿಚ್ಚಿಟ್ಟು ಇವತ್ತು ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದಗಳು.